ವೀಕ್ಷಕರೇ, ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ಇದೊಂದು ಅದ್ಭುತ ಮಾತು ಕೇಳಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಬಾರಿ ನಾವು ಜೀವನದಲ್ಲಿ ಉತ್ಸಾಹ ಕಳೆದುಕೊಂಡು ಬಿಡ್ತೇವೆ. ಅದೇಕೆ ದಿನವೂ ಶಿಸ್ತಿನಿಂದ ಬೆಳಗ್ಗೆ ಬೇಗ ಏಳಬೇಕು, ವ್ಯಾಯಾಮ ಮಾಡಬೇಕು, ದೈನಂದಿನ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮುಗಿಸಬೇಕು, ಯಾರು ಬಂದು ನಮ್ಮನ್ನು ಪರೀಕ್ಷೆ ಮಾಡುವರು, ಹೀಗೆ ನಮ್ಮ ಸೋಮಾರಿತನಕ್ಕೆ ನಾನಾ ಕಾರಣಗಳನ್ನ ನೀಡುತ್ತಾ ಇಂದು ಮಾಡುವ ಕೆಲಸವನ್ನು ನಾಳೆಗೆ, ನಾಳೆಯದ್ದನ್ನು ನಾಡಿದ್ದಕ್ಕೆ ಮುಂದೂಡುತ್ತಾ ಹೋಗ್ತಾ ಇರ್ತೇವೆ. ಅದು ಅಭ್ಯಾಸವಾಗಿ ಬಿಟ್ರೆ ನಿಧಾನವಾಗಿ ನಮ್ಮಲ್ಲಿ ಒಂದು ಆಲಸ್ಯ ಮನೆ ಮಾಡುತ್ತದೆ. ನಂತರ ಜೀವನದಲ್ಲಿ ಬರುವಂತಹ ಅನೇಕ ಅವಕಾಶಗಳನ್ನು ನಾವೇ ಕಳೆದುಕೊಳ್ಳುತ್ತಾ ಹೋಗ್ತೇವೆ. ನಮ್ಮ ಕೆಲಸ ನಾವು ಮಾಡುತ್ತಾ ಹೋದ್ರೆ ಅದೃಷ್ಟ ಹೇಗೆ ನಮ್ಮನ್ನ ಹುಡುಕಿಕೊಳ್ಳುತ್ತಾ ಬರುತ್ತದೆ ಎಂಬುದಕ್ಕೆ ಒಂದು ಪುಟ್ಟ ಕತೆ. ಒಂದು ಹಳ್ಳಿಯಲ್ಲಿ ರೈತನೊಬ್ಬ ಎಕರೆಗಟ್ಟಲೆ ದ್ರಾಕ್ಷಿಯನ್ನು ಬೆಳೆದಿದ್ದ. ಅವನಿಗೆ ಮದುವೆಗೆ ಬಂದ ಒಬ್ಬ ಮಗನಿದ್ದ. ರೈತ ಮಗನಿಗೆ ಒಂದು ದಿನ ಗಾಡಿ ತುಂಬ ದ್ರಾಕ್ಷಿಯನ್ನು ತುಂಬು, ನಾನು ನಿನಗೆ ಅನುರೂಪಳಾದ ಹೆಣ್ಣನ್ನು ಹುಡುಕಿ ತರ್ತೇನೆ ಅನ್ನುತ್ತಾನೆ. ರೈತನ ಮಾತನ್ನು ಕೇಳಿ ಅವನ ಮಗ ಆಶ್ಚರ್ಯದಿಂದ, ಅಪ್ಪ, ನೀನು ಹುಡುಕ ಹೊರಟಿರುವುದು ಹೆಣ್ಣನ್ನು, ದ್ರಾಕ್ಷಿಯನ್ನು ಹೊತ್ತುಕೊಂಡು ಹೋಗಿ ಏನು ಮಾಡುತ್ತೀ ಎಂದಾಗ, ಹೆಣ್ಣನ್ನು ಆರಿಸುವ ಜವಾಬ್ದಾರಿ ನನ್ನದು, ನೀನು ನೋಡುತ್ತಿರು ಅಂತ ನಕ್ಕು ಹೊರಟ. ರೈತ 4 ಹಳ್ಳಿಗಳನ್ನು ಸುತ್ತುತ್ತಾ ಮನೆ ಮನೆ ಬಾಗಿಲಿಗೆ ಹೋಗಿ, ಮನೆಯಲ್ಲಿ ವಯಸ್ಸಿಗೆ ಬಂದಿರುವಂಥ ಹೆಣ್ಣು ಮಕ್ಕಳಿದ್ರೆ ಅವರು ಮನೆಯಲ್ಲಿರುವ ಕಸವನ್ನು ಒಟ್ಟುಗೂಡಿಸಿ ನನಗೆ ತಂದು ಕೊಟ್ರೆ ಅವರು ಕೊಟ್ಟ ಕಸಕ್ಕೆ ತೂಗುವಷ್ಟು ದ್ರಾಕ್ಷಿಯನ್ನು ಕೊಡುತ್ತೇನೆ ಎಂದು ಕೂಗುತ್ತಾ ಹೋಗ್ತಾನೆ. ಅವನ ಮಾತನ್ನು ಕೇಳಿ ಅನೇಕರು ನಕ್ಕು ತಮಾಷೆ ಮಾಡ್ತಾರೆ. ಅನೇಕ ಮನೆಯ ಹೆಣ್ಣು ಮಕ್ಕಳು ಕಸದ ಬದಲು ದ್ರಾಕ್ಷಿ ಸಿಗುತ್ತದೆ ಎನ್ನುವ ಆಸೆಯಿಂದ ಮನೆಯಲ್ಲಿದ್ದ ಕಸವನ್ನು ರಾಶಿ ಮಾಡಿ ತಂದು ಅವನಿಗೆ ಕೊಟ್ಟು ದ್ರಾಕ್ಷಿ ಪಡೆದುಕೊಳ್ತಾರೆ. ಹೀಗೆ 4 ಹಳ್ಳಿಗಳನ್ನ ರೈತ ಸುತ್ತುತ್ತಾ ಹೋಗ್ತಾನೆ. ಆದರೆ ಎಲ್ಲಿಯೂ ಕೂಡ ರೈತನಿಗೆ ತಾನು ಹುಡುಕುವಂತಹ ಹೆಣ್ಣು ಮಗಳು ಕಾಣಲೇ ಇಲ್ಲ. 1-2 ದಿನ ಕಳೆದ ಮೇಲೆ ಅವನು ಗಾಡಿ ತುಂಬ ದ್ರಾಕ್ಷಿ ತುಂಬಿಕೊಂಡು ಮತ್ತೆ ಕೂಗುತ್ತಾ ಹೊರಟಾಗ ಅಲ್ಲೊಂದು ಹಳ್ಳಿ ಮನೆಯ ಮುಂದೆ ಹೆಣ್ಣು ಮಗಳೊಬ್ಬಳು ಬೇಸರದಿಂದ ನಿಂತಿದ್ದಳು. ಹಿಡಿಯಲ್ಲಿ ಒಂದಿಷ್ಟು ಕಸ ಹಿಡಿದಿದ್ದಳು. ಅದೇಕೆ ಹೆಣ್ಣೆ ಇಷ್ಟು ಬೇಸರದಿಂದ ಇರುವಿ ಎಂದು ಅವನು ಪ್ರಶ್ನೆ ಮಾಡಿದಾಗ, ಅಯ್ಯ, ನಾನು ಮನೆಯನ್ನು ದಿನ ಸ್ವಚ್ಛ ಮಾಡ್ತೀನಿ, ಹಾಗಾಗಿ ನಮ್ಮ ಮನೆಯಲ್ಲಿ ಕಸವೇ ಇಲ್ಲ, ಈಗ ನನಗೆ ದ್ರಾಕ್ಷಿಯು ಸಿಗಲಾರದು ಅಲ್ವಾ ಎಂದು ಬೇಸರ ಮಾಡಿಕೊಂಡು ಕೈ ಚಾಚುತ್ತಾಳೆ ಮುದ್ದಾದ ಹುಡುಕಿ. ರೈತನಾಗುತ್ತಾ, ಹೆಣ್ಣೆ, ನಿನ್ನಂತಹ ಜಾಣಿಯನ್ನೇ ನಾನು ಹುಡುಕುತ್ತಿದ್ದುದು. ಮನೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವ ನೀನು ನಾಳೆ ನನ್ನ ಮಗನಿಗೂ ಕೂಡ ಒಳ್ಳೆಯ ಹೆಂಡತಿಯಾಗುತ್ತಿ. ನೀನು ಇಷ್ಟಪಟ್ರೆ ನೀನು ದ್ರಾಕ್ಷಿಯ ತೋಟಕ್ಕೆ ಮಾಲೀಕಳಾಗ್ತಿ. ಲಾಭವಾಗಲಿ ಬಿಡಲಿ, ನಾವು ನಮ್ಮ ಕೆಲಸವನ್ನು ನಿತ್ಯ ಮಾಡ್ತಾ ಇದ್ರೆ ಅದು ಒಂದಲ್ಲ ಒಂದು ದಿನ ನಮಗೆ ಒಳಿತನ್ನೇ ಮಾಡುತ್ತದೆ ಎನ್ನುತ್ತಾನೆ. ಕಾಲ್ಪನಿಕ ಕಥೆಯಾದ್ರೂ ಇದರ ಅರ್ಥ ಎಷ್ಟು ಚಂದ ಅಲ್ವಾ? ನಮ್ಮ ಕೆಲಸವನ್ನು ನಾವು ಮಾಡುತ್ತಾ ಹೋದ್ರೆ ಭಾಗ್ಯ ಯಾವಾಗ ಬಂದು ಬಾಗಿಲನ್ನು ತಟ್ಟುತ್ತೋ ಯಾರಿಗೂ ಗೊತ್ತಿಲ್ಲ. ಅದೃಷ್ಟ ಶ್ರಮ ಪಡುವವರ ಕೈ ಹಿಡಿಯುವುದರಲ್ಲಿ 2 ಮಾತೇ ಇಲ್ಲ. ಆದ್ರಿಂದ ಜೀವನದಲ್ಲಿ ಯಾವತ್ತಿಗೂ ನಾವು ಒಂದು ಶಿಸ್ತನ್ನು ಅಳವಡಿಸಿಕೊಂಡು ಅದರಂತೆ ಬದುಕುತ್ತಾ ಹೋಗಬೇಕು. ಆಗ ಜೀವನದಲ್ಲಿ ಎಂತಹದ್ದೇ ಸವಾಲುಗಳು ಬಂದರೂ ಕೂಡ ಅದನ್ನು ಎದುರಿಸಲು ನಾವು ಸನ್ನದ್ಧರಾಗಿರುತ್ತೇವೆ. ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತದೆ. ಆದ್ರೆ ಇಂದಲ್ಲ ನಾಳೆ ಭಾಗ್ಯದ ಬಾಗಿಲು ತಟ್ಟುವ ಪರಿ ಈ ರೀತಿ ಇದೆ. ಈ ಕತೆ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂಬರುವ ಎಲ್ಲ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ತಪ್ಪದೆ ನೋಡಿ.